ಗುಡ್ ಆಫ್ಟರ್ನೂನ್ ಎವ್ರಿವನ್. ಈಗ ಫಾರ್ಮ್ಯಾಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ವಿ ಹ್ಯಾವ್ ಅ ಫಾರ್ಮ್ಯಾಟ್ ಹಿಯರ್. ನೇಚರ್ ಆಫ್ ಕ್ಯಾಪಿಟಲ್ ಅಸೆಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಚೆಕ್ ಯಾವುದು ವೆದರ್ ಇಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ನೋಡಿಕೊಂಡು ಈ ಫಾರ್ಮ್ಯಾಟ್ನ ಫಾಲೋ ಮಾಡ್ತಾ ಹೋಗಬೇಕು. ಸೊ ದ ಫಸ್ಟ್ ಒನ್ ಇಸ್ ಗ್ರಾಸ್ ಸೇಲ್ ಕನ್ಸಿಡರೇಷನ್. ಗ್ರಾಸ್ ಸೇಲ್ ಕನ್ಸಿಡ್ರೇಷನ್ ಅಂದರೆ ಏನಪ್ಪ ಅಂದರೆ ಎಷ್ಟಕ್ಕೆ ಮಾರಿದ್ದಾರೆ, ಒಂದು ಪರ್ಟಿಕ್ಯುಲರ್ ಅಸೆಟ್ನ ಎಷ್ಟಕ್ಕೆ ಮಾರಿದ್ದಾರೆ, ಅದೇ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಎಷ್ಟಕ್ಕೆ ಮಾರಿರ್ತಾರೆ ಅಂತ. ಸೊ ಅದು ಗ್ರಾಸ್ ಸೇಲ್ ಕನ್ಸಿಡ್ರೇಷನ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಲ್ಸೋ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಲ್ಸೋ ಇಟ್ ಇಸ್ ಕಂಪಲ್ಸರಿ. ಆಯಿತಾ? ನೆಕ್ಸ್ಟು ಅದರಿಂದ ವಿ ಹ್ಯಾವ್ ಟು ಲೆಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇದರಲ್ಲಿ ಡೌನಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಟ್ ಇಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ brokerage, commission, stamp duty, registration fee, any traveling expenses and so on. So ಈ ಥರ ಎಕ್ಸ್ಟ್ರಾ ಚಾರ್ಜಸ್ ಲೈಕ್ ಬ್ರೋಕರೇಜು, ಕಮಿಷನ್ ಅದೆಲ್ಲ ಕೊಟ್ಟಿದ್ರೆ ಯು ನೀಡ್ ಟು ಡಿಡಕ್ಟ್ ಇಟ್ ಫ್ರಮ್ ದಿ ಗ್ರಾಸ್ ಸೇಲ್ ಕನ್ಸಿಡ್ರೇಷನ್. ಸೊ ಆಫ್ಟರ್ ಡಿಡಕ್ಟಿಂಗ್ ದ ಗ್ರಾಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವಿ ವಿಲ್ ಅರೈವ್ ಅಟ್ ನೆಟ್ ಸೇಲ್ ಕನ್ಸಿಡ್ರೇಷನ್, ದಟ್ ಇಸ್ 1 - 2. ಸೊ ದ ಆನ್ಸರ್ ವಿಲ್ ಬಿ ರಿಟನ್ ಓವರ್ ಹಿಯರ್. ಅರ್ಥ ಆಯ್ತಾ? ನೆಕ್ಸ್ಟ್, ಲೆಸ್ actual cost of acquisition of capital asset. Actual cost of acquisition of capital asset, this is only for short term capital asset. short term capital asset ಆದರೆ ಮಾತ್ರ ಅದರ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಸ್ಟಾರ್ಟಿಂಗ್ ತೊಗೊಳ್ಬೇಕಾದ್ರೆ ಎಷ್ಟಕ್ಕೆ ತೊಗೊಂಡಿದ್ರು ಅಸೆಟ್ಟು ಆ ಅಮೌಂಟ್ನ ಕೊಟ್ಟಿರ್ತಾರೆ. ದಟ್ ಈಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಓನ್ಲಿ ಇಫ್ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದನ್ನು ಇಲ್ಲಿ ನಾವು ಡಿಡಕ್ಟ್ ಮಾಡ್ತೀವಿ. ವೆರಾಸ್ ಫಾರ್ ಲಾಂಗ್ ಟರ್ಮ್ ವಿ ವಿಲ್ ನಾಟ್ ಟೇಕ್ ಇಟ್, ಪುಟ್ ಇಟ್ ಆಸ್ ನಿಲ್. ನೆಕ್ಸ್ಟ್, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಕ್ಯಾಪಿಟಲ್ ಅಸೆಟ್. ಇಂಡೆಕ್ಸ್ಡ್ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಒಂದು ನಂಬರ್ಸ್ ಇದೆ ಪಕ್ಕದ ಪೇಜಲ್ಲಿ. ನೆಕ್ಸ್ಟ್ ಪೇಜಲ್ಲಿ ವಿ ಹ್ಯಾವ್ ದಟ್ ಫಾರ್ಮ್ಯಾಟ್ ಮತ್ತು ನಂಬರ್ಸ್ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡು ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ನೆಕ್ಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವಾಗ್ಲೂ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಲ್ ಓನ್ಲಿ ಕಮ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಪ್ಲೀಸ್ ನೋಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಯಾವತ್ತೂ ನಾವು ಇಂಡೆಕ್ಸ್ಡ್ ಕಾಸ್ಟ್ನ ಮಾಡಲ್ಲ. ಓನ್ಲಿ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ವಿ ವಿಲ್ ಡೂ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ಕೊಟ್ಟಿರೋಂಥ ಪರ್ಚೇಸ್ ಮಾಡಿರೋ ಅಮೌಂಟ್ ಇಂಟು ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಲೆಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾಪಿಟಲ್ ಅಸೆಟ್. ಅಂದರೆ ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರುತ್ತೆ, ಅದನ್ನು ಮಧ್ಯ ಏನಾದರೂ ರಿನೋವೇಟ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ ಅದಕ್ಕಿಷ್ಟು ಚಾರ್ಜಸ್ಸು ಅಂತ ಮೆನ್ಷನ್ ಮಾಡಿದರೆ ಪ್ರಾಬ್ಲಮಲ್ಲಿ, that will be taken, the actual cost only will be taken for short term, but whereas for long term indexed cost of improvement. So always long term ge indexed cost ಮಾಡ್ತೀವಿ using that formula. short term ge whatever the cost they have given at the initial ಅಥವಾ renovation time ಏನೇನು ಚಾರ್ಜಸ್ನ ಅಪ್ಲೈ ಮಾಡಿರ್ತಾರೋ ಅದನ್ನು we will deduct it. So after deducting everything we will arrive at gross capital gain ಅಥವಾ loss ಬರುತ್ತೆ. So you need to check out loss ಬರುತ್ತಾ gain ಬರುತ್ತಾ. ಅದಾದಮೇಲೆ ಫೈನಲಿ ವಿ ವಿಲ್ ಡಿಡಕ್ಟ್ ಎಕ್ಸೆಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಈ ಸೆಕ್ಷನ್ಸ್ ಕೆಳಗಡೆ ನಮಗೆ ಕ್ಯಾಪಿಟಲ್ ಗೇನ್ ಅಥವಾ ಕ್ಯಾಪಿಟಲ್ ಗೇನಲ್ಲಿ ನಮಗೆ ಎಕ್ಸೆಂಪ್ಷನ್ಸ್ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವರು. ಏನಪ್ಪ ಇದು ಎಕ್ಸೆಂಪ್ಷನ್ಸ್ ಅಂದರೆ, ವೆನ್ ವಿ ಸಾಲ್ವ್ ಪ್ರಾಬ್ಲಮ್ಸ್ ಅದರಲ್ಲಿ ಏನಾದರೂ ಈ ಸೆಕ್ಷನ್ಸ್ ಪ್ರಕಾರ ಎಕ್ಸೆಂಪ್ಷನ್ಸ್ ಇದ್ದರೆ ಆ ಟೈಮಲ್ಲಿ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಯು ವಿಲ್ ಬಿ ಕನ್ಫ್ಯೂಸ್ಡ್. ಗಾಟ್ ಇಟ್? ಸೊ ಬಿ ಥರೋ ವಿತ್ ದ ಫಾರ್ಮ್ಯಾಟ್. ಇದಿಷ್ಟು ಏನು ಅಂತ ಹೇಳಿದ್ದೀನಿ ಈಗ. ಓಕೆ.